ನೆದರ್ಲ್ಯಾಂಡ್ ದೇಶದ ಟಾಮ್ ಎಂಬ ಒಂದು ಸಂಸ್ಥೆ, ಸರ್ವೆ ಸಂಸ್ಥೆ ಈಗಾಗಲೇ ಬೆಂಗಳೂರು ನಗರ ಅತಿ ಹೆಚ್ಚು ಟ್ರಾಫಿಕ್ ಹೊಂದಿರುವಂತಹ ನಗರ ಅಂತ ಹೇಳಿ ಈಗಾಗಲೇ ಒಂದು ಸರ್ವೆ ರಿಪೋರ್ಟನ್ನು ಕೂಡ ಕೊಟ್ಟಿದೆ. ಅದರಲ್ಲೂ ಕೂಡ ವಿಶ್ವದಾದ್ಯಂತ 2ನೇ ಅತಿ ಹೆಚ್ಚು ಟ್ರಾಫಿಕ್ ಹೊಂದಿರುವಂಥ ನಗರ ಅಂತ ಹೇಳಿ ಕೂಡ ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿದೆ. ಈ ಒಂದು ರಿಪೋರ್ಟ್ ಕೊಡೋದಕ್ಕೆ ಏನು ಕಾರಣ ಅಂತ ನೋಡ್ತಾ ಹೋಗೋದಾದರೆ, ಅಂದರೆ ಬೆಂಗಳೂರು ಸಾಮಾನ್ಯವಾಗಿ ಟ್ರಾಫಿಕ್ ಇದ್ದೇ ಇದೆ, ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದೇ ರೀತಿಯಾಗಿ ಬೆಂಗಳೂರು ಅಂತ ಸಿಟಿನೇ ಪ್ರಪಂಚದಾದ್ಯಂತ ಬೇರೆ ಬೇರೆ ಕಡೆನೂ ಕೂಡ. ಆದರೆ ಬೆಂಗಳೂರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತಂದೇ ನೋಡ್ತಾ ಹೋಗೋದಾದರೆ, ಬೆಂಗಳೂರಿನ ಕೆಲವೊಂದು ರಸ್ತೆಗಳನ್ನು ಈಗಾಗಲೇ ಅವರು ಒಂದು ಸರ್ವೇನ ಮಾಡಿದ್ದಾರೆ. ಇನ್ನು ಪೊಲೀಸರ ಪ್ರಕಾರ ಈಗಾಗಲೇ ಅವರು ಒಂದು 10 ರಿಂದ 15 ರಸ್ತೆಗಳನ್ನ, ಅಂದರೆ ಸಾಕಷ್ಟು ಕಂಜೆಸ್ಟೆಡ್ ಆಗಿ ವೆಹಿಕಲ್ ತುಂಬಿಕೊಂಡಿರುವಂಥ ರಸ್ತೆಗಳನ್ನ ಅವರು ನೋಡ್ತಾರೆ. ಆ ಒಂದು ಆಧಾರದ ಮೇಲೆ ಈಗಾಗಲೇ ಕೊಟ್ಟಿದ್ದಾರೆ ಅಂತಲೂ ಕೂಡ ಈಗಾಗಲೇ ಈ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಅಂದರೆ ಇದರಿಂದಾಗಿ ಈಗಾಗಲೇ ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಅಂದರೆ ಈಗ ಯಾವ ರೀತಿಯಾಗಿ ನಾವು ಟ್ರಾಫಿಕ್ ಫ್ಲೋನ ಮಾಡುವಂಥದ್ದು ಯಾವ ರೀತಿ ಅಂತಲೂ ಕೂಡ ಈಗಾಗಲೇ ಮುಂದಿನ ದಿನಗಳಲ್ಲೂ ಕೂಡ, ಅಂದರೆ ಮುಂದಿನ ವಾರ ಕೂಡ ಮೀಟಿಂಗ್ ಮಾಡೋದಕ್ಕೂ ಕೂಡ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ, ಅಂದರೆ ಪ್ರಮುಖವಾಗಿ ನಾನೀಗ ಒಂದು ಉದಾಹರಣೆ ಕೊಡೋದಾದರೆ, KR ಪುರಂನಿಂದ ಹಿಡಿದು ಇಬ್ಲೂರು ಜಂಕ್ಷನ್ವರೆಗೂ ಪೀಕ್ ಅವರಲ್ಲಿ ಕೇವಲ ಅದೇ ಒಂದು ರಸ್ತೆಯಲ್ಲಿ ಒಂದು 10 ರಿಂದ 17 ಕಿಲೋಮೀಟರ್ ರಸ್ತೆಯಲ್ಲಿ 2 ರಿಂದ 2.5 ಲಕ್ಷ ಕಾರ್ಗಳು ಮತ್ತು ವಾಹನಗಳು ಕೂಡ ಸಂಚಾರ ಮಾಡುತ್ತೆ ಅನ್ನೋ ಒಂದು ವರದಿಯನ್ನು ಈಗಾಗಲೇ ಪೊಲೀಸರ ಕೈ ಕೂಡ ಸೇರಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವೊಂದು ರಸ್ತೆಯಲ್ಲೇ 500ಕ್ಕೂ ಹೆಚ್ಚು ಕಂಪನಿಗಳು ಕೂಡ ಇದೆ. ಸೊ ಹೀಗಾಗಿ 500ಕ್ಕೂ ಹೆಚ್ಚು ಕಂಪ್ನಿಗಳಲ್ಲಿ ಏನು ವರ್ಕ್ ಮಾಡುವಂಥ 2.5 ಲಕ್ಷ ಎಂಪ್ಲಾಯೀಸ್ಗಳಿದ್ದಾರೆ. ಅವರು ಕೂಡ ಓಡಾಡುವಂತಹ ಕಾರ್ಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿದೆ. ಸೊ ಹೀಗಾಗಿ ಅದರಲ್ಲಿ ಇರುವಂಥವರು ಕೂಡ ಎಲ್ಲರೂ ಕೂಡ ಈ ರೀತಿಯಾಗಿ ವೆಹಿಕಲನ್ನು ಬಳಸ್ತಿದ್ದಾರೆ ಅಂತಲೂ ಕೂಡ ಹೇಳಿರುವಂಥದ್ದು. ಇದೇ ರೀತಿಯಾಗಿ ಬೇರೆ ಬೇರೆ ಕಡೆ ಇದೆ. ವೈಟ್ಫೀಲ್ಡ್ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕಡೆ ಬೆಳ್ಳಂದೂರು ಆಗಿರ್ಬೋದು, ಈ ರೀತಿ ಕಡೆ ಸಾಕಷ್ಟು ಕಡೆಯಲ್ಲೂ ಕೂಡ ಇದೇ ರೀತಿಯಾಗಿ ಟ್ರಾಫಿಕ್ ಸಮಸ್ಯೆ ಇದೆ. ಸೊ ಹೀಗಾಗಿ ಪೊಲೀಸರು ಕೂಡ ಯಾವ ರೀತಿಯಾಗಿ ಇದನ್ನು ಮಾರ್ಪಾಡು ಮಾಡಬೇಕು, ಸರ್ವೆಗಳಿಂದ ನಾವು ಕೂಡ ತಪ್ಪಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಪ್ರತಿಯೊಂದನ್ನು ಹಾರ್ಡ್ ವರ್ಕ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ಟ್ರಾಫಿಕ್ ಜಂಟಿ ಆಯುಕ್ತ ಕಾರ್ತಿಕ್ ರೆಡ್ಡಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಏನು ದೊಡ್ಡ ಕಂಪ್ನಿಗಳ CEO ಜೊತೆನೂ ಕೂಡ ಮಾತನಾಡಿ ಆದಷ್ಟು ಏನು ಪಬ್ಲಿಕ್ ವೆಹಿಕಲ್ಗಳನ್ನು ಕೂಡ ಉಪಯೋಗ ಮಾಡಬೇಕು ಅನ್ನೋ ಒಂದು ವಿಚಾರಗಳನ್ನು ಕೂಡ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಂಖ್ಯೆ ಕಡಿಮೆ ಆಗುತ್ತಾ, ಅಂದರೆ ಟ್ರಾಫಿಕ್ ಫ್ಲೋ ಆಗುತ್ತಾ, ಎಲ್ಲೂ ಕೂಡ ನಿಂತ್ಕೊಂಡ್ವಪ್ಪ ನಾವು ಇಲ್ಲೇ ಒಂದು ಅರ್ಧ ಗಂಟೆ ಅನ್ನೋ ರೀತಿ ಆಗಬಾರ್ದು ಅನ್ನೋದೇ ಎಲ್ಲರ ಆಶಯ ಆಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.